ಶುಚಿ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಬಂದಿದ್ದಾರೆ. ಈ ದೇವಸ್ಥಾನದ ವಿಶೇಷ ಏನು ಅಂದ್ರೆ ನೋಡ್ಮೇಲೆ ಈ ದೇವ್ರು ಯಾವುದು ಅಂತ ಇದು ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಗೋಸಲ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತಿನ ವಿಡಿಯೋ ಬಂದು ಇವತ್ತು ನಾಗಮಂಗಲ ಹತ್ರ ಇರೋ ಮುಳ್ಕಟ್ಟಮ್ಮ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಸೊ ನಾನು ನಮ್ಮಮ್ಮ, ಅಕ್ಕ ಆ್ಯಂಡ್ ಅಮ್ಮನ ಫ್ರೆಂಡ್ಸ್, ನಮ್ಮ ಮ್ಯಾಮ್ ಮತ್ತು ನನ್ನ ಫ್ರೆಂಡ್ ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಟೈಮ್ ನೋಡಿ ಎಷ್ಟಾಗಿದೆ, ಎಷ್ಟು 6:30 ಆಗಿದೆ. ಸೊ ನಾನಂತೂ 6 o'clock-ಗೆ ಎದ್ಬಿಟ್ಟು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಫಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೊನೆಯಿಂದ ಲಾಸ್ಟ್ವರೆಗೂ ಎಲ್ಲ ಸ್ಕಿಪ್ ಮಾಡ್ತಾಳೆ ನೋಡಿ. ಆ್ಯಂಡ್ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಸೊ ಈಗಿನ ಫ್ರೆಶ್ ಅಪ್ ಆಗಿ ಬಂದೆ, ತಲೆ ಆರಿಸ್ಕೊಬೇಕು. ಆ್ಯಂಡ್ ಕೂಡ ರೆಡಿ ಆಗ್ತಿದ್ದಾಳೆ, ಅವಾಗಲಿಂದ ರೆಡಿ ಆಗ್ತಿದ್ದಾಳೆ ಇವಳು. ನಮ್ಮಮ್ಮ ಕೂಡ ರೆಡಿ ಆಗ್ತಿದೆ ಆ್ಯಂಡ್ ಆಗಿದೆ. ಸೊ ದೇವಸ್ಥಾನಕ್ಕಲ್ವಾ, ಸೊ ಪೂಜೆ ಮಾಡಬೇಕು. ಎಷ್ಟೊಂದು ಜನಕ್ಕೆ ಡೌಟ್ ಬಂದಿರುತ್ತೆ ವಿಡಿಯೋ ನೋಡಿದ್ಮೇಲೆ ಈ ದೇವ್ರು ಯಾವುದು ಅಂತ. ಇದು ನಮ್ಮ ಆಂಧ್ರ ಕಡೆ ತುಂಬ ಫೇಮಸ್ ದೇವರು, ಶ್ರೀ ಸದ್ಗುರು ಬಮ್ಮಂ ಬಾಬಾ ಅಂತ. ಅವರಿಗಿಲ್ಲ, ರಿಯಲಿ ಪ್ರೆಸೆಂಟ್ ಇದ್ದರು ಒಂದು 20 years ಬ್ಯಾಕ್, ಬಟ್ ಈಗಿಲ್ಲ. ಸೊ ಏನಾದರೂ ಅಂದ್ಕೊಂಡ್ರೆ ಆಗುತ್ತೆ. ಅಲ್ಗೋದ ರಾಯದುರ್ಗ ಅಂತ. ಸೊ ನಾನು ಕೂಡ ರೆಡಿ ಆಗಬೇಕು ಈಗ. ರೆಡಿ ಆಗ್ತೀನಿ. ಹಾಯ್ ಫ್ರೆಂಡ್ಸ್, ಇನ್ನು ನೋಡಿ ಈಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಏನಪ್ಪ ಅಂದರೆ ಈಗ ನೋಡಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ದೇವಸ್ಥಾನ ಅಲ್ವಾ, ಸೊ ಹಂಗಾಗಿ ಸ್ಯಾರಿ ವೇರ್ ಮಾಡಿದ್ದೀನಿ. ಇನ್ನೇನು ಹೊರಡಬೇಕು ಈಗ. 30 minutes ರೆಡಿ ಆಗ್ತೀವಿ. ಸೊ ನೋಡಿ ಫ್ರೆಂಡ್ಸ್, ನಾನು ನಮ್ಮಮ್ಮ ಮಾತಾಡ್ಕೊಂಡೇನು ಹಾಕ್ಕೊಂಡಿಲ್ಲ, ರೆಡ್ ಅನ್ಎಕ್ಸ್ಪೆಕ್ಟಾಗಿ ಹಾಕ್ಕೊಂಡೆ. ಸೊ ದಿಸ್ ಈಸ್ ಮೈ ಫೈನಲ್ ಲುಕ್. ಸೊ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಈಗ ಹೊರಡಬೇಕು. ಚುಕು ಬೇಡ ಸಾಕು. ಸೊ ಈಗ ಮನೆ ಬಿಟ್ಟಿದ್ದೀವಿ, ಹೋಗ್ತಾ ಇದ್ದೀವಿ. ಎಲ್ಲರನ್ನೂ ಪಿಕಪ್ ಮಾಡ್ಕೊಬೇಕು. ಅಲ್ಲಿ ಗಂಗಮ್ಮ ಆಂಟಿ, ಅಮ್ಮನ ಫ್ರೆಂಡು ಮತ್ತು ನನ್ನ ಫ್ರೆಂಡು ಮತ್ತು ಮ್ಯಾಮ್ ಇದ್ದಾರೆ, ಅವ್ರನ್ನೆಲ್ಲ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ನಮ್ಮ ಅಕ್ಕ ಮುಡಿಯ ಹಾಯ್ ಸುಚಿ. ಶುಚಿ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಬಂದಿದ್ದಾರೆ. ಅಂಕಲ್ ಅಂತೂ ಡ್ರೈವಿಂಗ್ ಚೆನ್ನಾಗಿ ಮಾಡ್ತಾರೆ. ಎಸ್, ಓಕೆ. ಹಿಂದೆ ತಿರ್ಗಕ್ಕಾಗಲ್ಲ, ಬಟ್ ಡ್ರೈವ್ ಮಾಡ್ತಿದ್ದಾರಲ್ಲ. ಓಕೆ. ಹಾಂ, ಏನಂಕಲ್? ಏನಿಲ್ಲ. ಸೊ ಇಲ್ಲಿ ಗುಬ್ಬಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಹೂವಿನ ಸಂತೆ ಹತ್ರ ನಿಲ್ಸಿದ್ದೀವಿ. ಸೊ ಬಿಕಾಸ್ ಅಲ್ಲಿ ನಮ್ಮಮ್ಮ ಅವರು ಪೂಜೆ ಸಾಮಾನು ಏನೇನೋ ತೊಗೊಳ್ತಿದ್ದಾರೆ. ಸೊ ತಿಂಡಿ ಎಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಚಿತ್ರಾನ್ನ ಮಾಡಿದ್ದಾರೆ. ಇಲ್ಲಿ ಫಸ್ಟು ತಿಂಡಿ ತಿಂದ್ಬಿಟ್ಟು ಬಾಕ್ಸ್ಗೆ ಎತ್ಕೊಂಡು ಅಲ್ಲಿ ಮಧ್ಯಾಹ್ನ ಎಲ್ಲಾದರೂ ಗ್ರೀನ್ ನೇಚರ್ ಇರುತ್ತಲ್ಲ ಅಲ್ಲಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಾನು ನನ್ನ ಫ್ರೆಂಡ್ ಟೀ ಮಾಡ್ತಿದ್ದೀವಿ. ನಮ್ಮ ಫ್ರೆಂಡೇ ಟೀ ಮಾಡ್ತಿದ್ದಾಳೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಸೊ ಇದು ಗಂಗಮ್ಮ ಆಂಟಿಯವ್ರ ಮನೆ. ಸೊ ನೇಚರ್ ತುಂಬ ಇಷ್ಟ ಆಯಿತು ನನಗಿಲ್ಲಿ. ನಾನು ಎಲ್ಲ ರೆಡಿ ಆಗಿದೆ. ಈಗ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿರೋದು ಕಾರಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಸೊ ಫೈನಲಿ ನಾವು ಮುಳ್ಕಟ್ಟಮ್ಮ ದೇವಸ್ಥಾನ ನಾಗಮಂಗಲ ಹತ್ರ ಪ್ರೆಸೆಂಟ್ ಇದ್ದೀವಿ.
ಸೊ 1 ಅವರ್ 30 ಮಿನಿಟ್ಸ್ಗೆಲ್ಲ ರೀಚ್ ಆಗಿಬಿಟ್ವಿ. ಸೊ ಆಲ್ಮೋಸ್ಟ್ ಚೆನ್ನಾಗಿದೆ. ನಾವೇನೋ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ ಹೋದರೆ ಫುಲ್ ರಶ್ ಇತ್ತು. ಯಾಕಂದರೆ ಇವತ್ತು ಸಂಡೇ ಅಲ್ವಾ. ನಮ್ಮಮ್ಮ ಅವರು ಹೋದ ಸಂಡೇ ಹೋಗಿದ್ರು, ಬಟ್ ಇಷ್ಟೊಂದು ರಶ್ ಇರಲಿಲ್ವಂತೆ. ಬಟ್ ನಾನು ಬಂದಾಗಲೇ ಇವತ್ತು ಇಷ್ಟು ರಶ್ ಇಲ್ಲ. ಹಾಂ, ಫೈನಲಿ ಮುಳ್ಳಕಟ್ಟಮ್ಮ ದೇವಸ್ಥಾನ ದೇವರ ದರ್ಶನ ಆಯಿತು. ನಾವು ಹೋಗಿದ್ದು 11:40 ಒಳಗಡೆ. ಇವಾಗ ಎಷ್ಟಾಗಿದೆ ಟೈಮು? 1:18ಗೆ ವಾಪಸ್ ಬರ್ತಿದ್ದೀವಿ. 12:40ಗೆಲ್ಲ ದರ್ಶನ ಮುಗಿತು. ಅಲ್ಲಿ ಸ್ವಲ್ಪ ದೇವ್ರ ಸುತ್ತ ಹಾಕೋದು ಎಲ್ಲ ಇಷ್ಟ ಆಯಿತು. ಈಗ ಹೊರಗಡೆ ಬಂದಿದ್ದೀವಿ ಆ್ಯಂಡ್ ದರ್ಶನನೂ ಚೆನ್ನಾಗಾಯಿತು. ಆ್ಯಂಡ್ ಈ ದೇವಸ್ಥಾನದ ವಿಶೇಷ ಏನು ಅಂದರೆ, ಏನಾದರೂ ಮುಕ್ಕೊಂಡಿರೋದು ಅಂದ್ಕೊಂಡಿದ್ದು ಆದರೆ ನಾನ್ ವೆಜ್ನ ದೇವ್ರ ಮುಂದೆ ಕಟ್ಬಿಟ್ಟು ಹೊರಗಡೆ ಹೋಗಿ ಕುಕ್ ಮಾಡ್ಕೊಂಡು ತಿನ್ನೋದು. ಇದು ಈ ದೇವ್ರದ ವಿಶೇಷ. ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು 10 ಕಿಲೋಮೀಟರ್ಸ್ ದೇವಸ್ಥಾನದಿಂದ ಬಂದು ಗ್ರೀನ್ ನೇಚರ್ ಹತ್ರ ಇಲ್ಲಿ ಚೆನ್ನಾಗಿತ್ತು. ಅದಕ್ಕೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯಿಂದನೇ ಚಿತ್ರಾನ್ನ ಮಾಡ್ಕೊಂಬಂದಿದ್ವಲ್ಲ, ಅಲ್ಲಿ ಕುತ್ಕೊಂಡು ಊಟ ಮಾಡಿದ್ವಿ ಈಗ. ಸೊ ಎಲ್ಲ ದೇವಸ್ಥಾನದ ದರ್ಶನ ಎಲ್ಲ ಮುಗೀತು. ಒಂದಕ್ಕೆ ನಾವು ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದು, ದೇವಸ್ಥಾನದಿಂದ ಬರೋವಾಗ ಬೇರೆ ಎಲ್ಲೂ ಜಾಗಕ್ಕೆ ಹೋಗಬಾರ್ದಂತೆ. ಸೊ ದೇವಸ್ಥಾನ ಬಿಟ್ಟು ಸೀದಾ ಬಂದಿದ್ದೆ ನಾವು ಗುಬ್ಬಿಗೆ ಆಲ್ರೆಡಿ ಫೈನಲಿ ಮನೆಗೆ ಬಂದ್ವಿ. ಸೊ ಮುಳ್ಳಕಟ್ಟಮ್ಮ ದೇವಸ್ಥಾನ ತುಂಬ ಚೆನ್ನಾಗಿತ್ತು, ಒಳ್ಳೆ ದರ್ಶನ ಆಯಿತು. ಆ್ಯಂಡ್ ಯಾರ್ಯಾರು ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಯಾರ್ಯಾರು ಹೋಗಿಲ್ವೋ ಖಂಡಿತ ವಿಸಿಟ್ ಮಾಡಿ. ಅಲ್ಲಿ ಏನಾದರೂ ಅಂದ್ಕೊಂಡ್ರೆ ಖಂಡಿತ ಆಗುತ್ತಂತೆ. ಸೊ ಅದೊಂದು ನಂಬಿಕೆ ಇಲ್ಲಿವರೆಗೂ. ಸೊ ನಾನು ಫಸ್ಟ್ ಟೈಮ್ ಹೋಗಿರೋದು, ಬಟ್ ನಮ್ಮಮ್ಮ ನಮ್ಮ ಅಕ್ಕ ಅವರೆಲ್ಲ ಆವಾಗಲೇ ಒಂದು ಟೈಮ್ ವಿಸಿಟ್ ಮಾಡಿದರು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಕೀಪ್ ಸಪೋರ್ಟಿಂಗ್ ಯು ಆಲ್. ಥ್ಯಾಂಕ್ ಯು.